ಬನ್ನಿ ಸೋರೆಕಾಯಿ ಹಾಕಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಸೋರೆಕಾಯಿ ಈ ರೀತಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಸೋರೆಕಾಯಿ ಹಾಕಿ ಅದು ಬೇಯೋದಕ್ಕೆ ನೀರು ಹಾಕೋಣ. ಆ ಸೋರೆಕಾಯಿ ಲೆವೆಲ್ಲಿಗಿದ್ರೆ ಸಾಕು ನೀರು, ಹಾಗೆ ಓಪನಾಗೆ ಬೇಯಿಸಬೇಕು, ಉಪ್ಪು ಹಾಕಬಾರ್ದು. ಬನ್ನಿ ಈಗ ಖಾರ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, 2 ಅವರ್ ಮುಂಚೆ ನೆನೆಸಿಟ್ಟಿದ್ದು ಕಡಲೆಬೇಳೆ ಅದು 2 ಸ್ಪೂನ್ ಹಾಕ್ಕೊಳ್ಳೋಣ, ಮತ್ತು ಕಾಯಿ ತುರಿ ಹಾಕೋಣ, ಅದೊಂದು 2 ಸ್ಪೂನ್ ಆದರೆ ಸಾಕು. ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನು ಸಾಂಬಾರು ಪುಡಿ, ಅರ್ಧ ಇಂಚು ಶುಂಠಿ, ಹಾಗೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ರುಬ್ಬಿದ ಮೇಲೆ ಖಾರ ರೆಡಿಯಾಗಿದೆ. ಸೋರೆಕಾಯಿ ಬೆಂದಿದೆಯಾ ಚೆಕ್ ಮಾಡ್ಕೊಬೇಕು. ಒಂದು ಸಲ ಇಸ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು. ಈಗ ಬೆಂದಿದೆ ಸೋರೆಕಾಯಿ. ಇದನ್ನು ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸೋಸಿರ್ತಕ್ಕಂಥ ಸೋರೆಕಾಯಿನ ಹಾಕಿ 1 ಸ್ಪೂನ್ ಉಪ್ಪು ಹಾಕಿ, ಉಪ್ಪು ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಆದ ನಂತರ ಇದಕ್ಕೆ ರುಬ್ಬಿರೋ ಖಾರನ ಹಾಕಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈಗ 750 ml ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆನ ಇದಕ್ಕೆ ಆ್ಯಡ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಒಂದು ಕುದಿ ಬರೋವರೆಗೂ ತಿರುಗಿಸ್ತಾನೇ ಇರಬೇಕು. ಕಂಟಿನ್ಯೂಸ್ ಆಗಿ ತಿರುಗಿಸ್ಲಿಲ್ಲ ಅಂದರೆ ಒಡೆದೋಗುತ್ತೆ, ಹಾಗಾಗಿ ತಿರುಗಿಸ್ಬೇಕು. ಒಂದು ಕುದಿ ಬಂದರೆ ಈಗ ಸೋರೆಕಾಯಿ ಮಜ್ಜಿಗೆ ಸಾಂಬಾರು ರೆಡಿ. ಈಗ ಬಿಸಿ ಮುದ್ದೆ ಜೊತೆ ತಿಂದರೆ ಅದ್ಭುತ. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.